ನಮಸ್ಕಾರ, ಸಾರಾ ಹಸಿ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಗಿರ್ಮಿಟಿಯನ್ನು ಮಾಡಕೊಂಡಿವಿ. ಮೊದಲಿಗೆ ನಾವು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಅದಾದಮೇಲೆ ಜೀರಿಗೆ, ಸಾಸಿವೆ, ಕರಿಬೇವು ಹಾಕ್ಕೊಳ್ಳೋಣ. ಅದಾದಮೇಲೆ ಹೆಚ್ಚಿರತಕ್ಕಂಥ ಉಳ್ಳಾಗಡ್ಡಿ ಮತ್ತು ಅದನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನು ಸ್ವಲ್ಪ ಫ್ರೈ ಮಾಡೋಣ. ಅದಾದಮೇಲೆ ಒಂದು ಸಣ್ಣ ಬಟ್ಲ ತೊಗೊಂಡು ಅದಕ್ಕೆ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲ ಗಂಟು ಇರಬಾರ್ದು, ಅದೇ ಥರ ಮಿಕ್ಸ್ ಮಾಡಿಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗೋವರೆಗೆ ಬಿಟ್ಟು ಅದಾದಮೇಲೆ ಟಮಾಟೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡೋಣ. ಅದಾದಮೇಲೆ ಅರಿಶಿಣ ಪುಡಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿರ್ತಕ್ಕಂಥ ನಾವು ಪುಟಾಣಿ ಹಿಟ್ಟನ್ನು ತೊಗೊಂಡು ಬಾಣಲಿಗೆ ಹಾಕ್ಕೊಂಡು ಮತ್ತು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಕುದಿಸೋಣ. ಸ್ವಲ್ಪ ಕುದಿಸಿ ಅದಾದಮೇಲೆ ಒಂದು ಸಾರಿನ ಡಬರಿ ತೊಗೊಳೋಣ. ಅದಕ್ಕೆ ಸ್ವಲ್ಪ ಚುಮ್ಮರಿ ಹಾಕ್ಕೊಂಡು ಅದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಹಸಿ ಉಳ್ಳಾಗಡ್ಡಿನ ಹಾಕ್ಕೊಡ್ರಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಟೇಸ್ಟ್. ಟಮಾಟೆ ಹಾಕ್ಕೊಳ್ಳೋಣ, ಹಸಿ ಟಮಾಟೆ. ಅದಾದಮೇಲೆ ಮಿಕ್ಸ್ ಮಾಡಿದ್ದು ಪೇಸ್ಟ್ ಎಲ್ಲ ಹಾಕ್ಕೊಳ್ಳೋಣ. ಪೇಸ್ಟ್ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಚಲೋ ತಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಉದುರಿಸ್ರಿ. ಅದಾದಮೇಲೆ ಗಿರ್ಮಿಟಿ ರೆಡಿ ಆಗೈತಿ. ಈಗ ಒಂದು ತಾಟಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ನನ್ನ ಮಗಳ ಗಿರ್ಮಿಟಿ ಹೆಂಗೈತೆ ಅಂತ ಟೇಸ್ಟ್ ಮಾಡಿ ಹೇಳ್ತಾಳೆ. ನೀವು ಮಾಡಿಕೊಡ್ರಿ, ಭಾಳ ಚಲೋ ಇರುತ್ತೆ. ಉತ್ತರ ಕರ್ನಾಟಕ ಶೈಲಿ ಗಿರ್ಮಿಟ್ ಮಾಡಿಕೊಡ್ರಿ.